ನಿನ್ನೆ ಸಂಜೆ 5 ಗಂಟೆಗೆ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಆಗಿತ್ತು. ಆದರೆ ಪಾಪಿ ಪಾಕಿಸ್ತಾನ ತನ್ನ ಚಾಳಿ ಎಲ್ಲಿ ಬಿಡುತ್ತೆ ನೋಡಿ. ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಯಲ್ಲಿ ಐ ಥಿಂಕ್ 3 ಗಂಟೆ ಒಳಗಡೆ ಉಲ್ಲಂಘನೆ ಮಾಡಿಬಿಟ್ಟಿದೆ. ಕಳೆದ ರಾತ್ರಿ 7 ಕಡೆ ಡ್ರೋನ್ ದಾಳಿ ನಡೆಸಿ ಪಾಕ್ ಸೋತು ಸುಣ್ಣಾಗಿ ಹೋಗಿದೆ. ಕದನ ವಿರಾಮ ಉಲ್ಲಂಘಿಸಿದ ಪಾಪಿ ದೇಶಕ್ಕೆ ತಕ್ಕ ಶಾಸ್ತಿ. ಇದು ಟ್ರೇಲರ್ ಅಷ್ಟೇ, ಇನ್ನು ಮುಂದೆ ರಿಯಲ್ ಪಿಕ್ಚರ್. ನಾಲ್ಕು ದಿನ ನಡೆದ ಅಟ್ಯಾಕ್ಗೆ ಪಾಕಿಸ್ತಾನ ವಿಲವಿಲ ಒದ್ದಾಡಿ ಹೋಗಿತ್ತು. ಯುದ್ಧ ನಿಲ್ಲಿಸಿ ಎಂದು ಭಾರತದ ಬಳಿ ಗೋಗರಿಯುತ್ತಿತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ ಘೋಷಿಸಿದ್ರು. ಆದ್ರೆ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಮಾತ್ರ ಬಂದಿಲ್ಲ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಗಾದೆಯಂತೆ ಪಾಕ್ ಸರ್ಕಾರದ ಮಾತನ್ನೇ ಕೇಳದ ಪಾಕ್ ಸೇನೆ ಭಾರತದ ಮೇಲೆ ದಾಳಿ ಮಾಡಲು ಯತ್ನಿಸಿದೆ. ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಯಲ್ಲಿ ರಣಹೇಡಿ ಪಾಕ್ ಕೊಟ್ಟ ಮಾತನ್ನೇ ಮೀರಿದೆ. ಭಾರತದ 7 ನಗರಗಳ ಮೇಲೆ ಡ್ರೋನ್ ದಾಳಿ ನಡೆಸಿ ಮೊಂಟಾಟ ಪ್ರದರ್ಶಿಸಿದೆ. ಜಮ್ಮು ಕಾಶ್ಮೀರ, ಶ್ರೀನಗರ, ಅಕ್ನೂರ್, ಜೈಸಲ್ಮೇರ್, ನಗ್ರೋಟ್, ಗುಜರಾತ್ನ ಕಚ್ ಸೇರಿದಂತೆ ಹಲವೆಡೆ ಶೆಲ್ ಹಾಗೂ ಡ್ರೋನ್ಗಳ ಮೂಲಕ ದಾಳಿಗೆ ಯತ್ನಿಸಿದೆ. ಜಮ್ಮುವಿನ RS ಪುರದಲ್ಲಿ ನಡೆದ ಶೆಲ್ ದಾಳಿಯಲ್ಲಿ BSF SIMD ಇಮ್ತಿಯಾಜ್ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು 7 ಸೈನಿಕರಿಗೆ ಗಾಯಗಳಾಗಿವೆ. ನರಿ ಬುದ್ಧಿ ತೋರಿದ ಪಾಕ್ಗೆ ಕಾದಿದೆ ತಕ್ಕ ಉತ್ತರ. ಸೇನೆಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ನೀಡಿದ ಮೋದಿ. ಮತ್ತೆ ಫೈರಿಂಗ್ ಮಾಡಿದ್ರೆ ಕೌಂಟರ್ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಕದನ ವಿರಾಮ ಒಪ್ಪಂದಕ್ಕೆ ಬಂದ ಕೆಲವೇ ಗಂಟೆಗಳ ನಂತರ ಗುಜರಾತ್ನ ಕಚ್ ಗಡಿಯಲ್ಲಿರುವ ಹರಾಮಿನಲಾ ಮತ್ತು ಕಾವ್ಡಾ ಪ್ರದೇಶಗಳ ಬಳಿ ಪಾಕ್ ಡ್ರೋನ್ಗಳು ದಾಳಿ ನಡೆಸಿದೆ. ಇದಲ್ಲದೆ ಶ್ರೀನಗರದಲ್ಲಿ 40ರಿಂದ 50 ಡ್ರೋನ್ಗಳ ಸ್ಫೋಟದ ಶಬ್ದ ಜನರನ್ನ ಬೆಚ್ಚಿ ಬೀಳಿಸಿದೆ. ಕಚ್ನಲ್ಲಿ 8 ಡ್ರೋನ್ಗಳು ಪತ್ತೆಯಾಗಿದ್ದು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಮತ್ತೊಂದೆಡೆ ಜಮ್ಮುವಿನ ವೈಷ್ಣೋದೇವಿ ದೇವಸ್ಥಾನದ ಬಳಿ ಡ್ರೋನ್ ಪತ್ತೆಯಾಗಿದ್ದು ಕಚ್ನಲ್ಲಿ 7 ಡ್ರೋನ್ಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಶಾಂತಿ ಬಯಸುವ ಭಾರತಕ್ಕೆ ಪಾಕಿಸ್ತಾನ ಪದೇ ಪದೇ ಕೆಣಕಿ ತನ್ನ ಗುಂಡಿಯನ್ನ ತಾನೇ ತೋಡ್ಕೊಂಡಿದೆ. ಈಗಾಗಲೇ ಸೇನೆ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.